ಆಕಿನ ಜೊತೆ ದೊಡ್ಡ ಕಾಲೇಜಿಗೆ ಹಚ್ಚಲಿ. ದೊಡ್ಡ ಸಾಲಿ ಕಳ್ಸೋಷ್ಟು ನಮ್ಮ ಕಡೆ ಏನು ಕೋತಿಲ್ವಾ? ನೀ ಅದನ್ನೆಲ್ಲ ತಲೆ ವಿಚಾರ ತೆಗೆದು ಹಾಕಿ. ಹಂಗಾಗಿ ಮಾಡ್ತೀಯವ್ವ, ಎಲ್ಲರೂ ದೊಡ್ಡ ಸಾಲಿ ಒಳಗೆ ಹೋಗ್ತಾರೆ, ನಾ ಅಷ್ಟು ಕನ್ನಡ ಸಾಲಿ ಒಳಗೆ ಹೋಗ್ಬೇಕೇನು? ಯಾರು ಕನ್ನಡ ಸಾಲಿಗೆ ಹೋಗುದಿಲ್ಲ ಏನೇ? ನೀ ಅಷ್ಟು ಹೋಗಂಗೆ ಮಾತಾಡ್ತಿಲ್ಲ. ದೊಡ್ಡ ದೊಡ್ಡ ಸಾಲಿಗೆ ಹಚ್ಚೋ ಅಷ್ಟು ನಮ್ಗೆ ಆಗುದಿಲ್ವಾ? ನೀ ಅಪ್ಪಗೆ ಹೇಳ, ಅಪ್ಪ ಹಚ್ತಾನ. ನನಗೆ ನಿಮ್ಮ ಅಪ್ಪನ ಜೋಡಿ ಮಾತಾಡ್ದು ಆಗಂಗಿಲ್ವಾ? ನೀನ ನಿಮ್ಮ ಅಪ್ಪನ ಜೋಡಿ ಮಾತಾಡ. ಅವ್ನು ಮೊದ್ಲ ಸಾಲ ಭಾಳ ಐತಿ, ಏನು ಮಾಡ್ತಾನೆ ನೋಡು. ಸಾಲ ಭಾಳ ಐತೆ ಅಂತೀರ, ನಂಗೆ ಸಾಲಿಗೆ ಕಳ್ಸೋದು ಗೊತ್ತಿಲ್ಲ. ಮಾವ ನಿನ್ನ ಮಗಳೇನೋ ದೊಡ್ಡ ಸಾಲಿಗೆ ಹಚ್ತಾಳತ್ತ, ಹಚ್ಚಬೇಕಿಲ್ಲ? ಅಲ್ಲಿದಲ್ಲೇ ನನ್ನ ಮಗಳನ್ನ ದೊಡ್ಡ ಸಾಲಿಗೆ ಹಚ್ಚಿನಿ. ಎಷ್ಟು ಶಾನೆಗೆ ಗೊತ್ತನ? ನಿನ್ನ ಮಗಳು ಹಂಗೆ ಹಚ್ಚ ಶಾನೆ ಆಗ್ತಾಳ. ಬೀಗ ನೀನು ಬಡ್ಡಿ ಆಡ್ತೀಪ್ಪ, ಇಲ್ಲಿವರ ರೊಕ್ಕ ಬರ್ತಾವು, ಮಗಳನ್ನ ದೊಡ್ಡ ಸಾಲಿಗೆ ಆದ್ರೂ ಹಾಕ್ತಿ, ಎಲ್ಲಾರ ಹಾಕ್ತಿ. ಆದ್ರೆ ನಾವು ದುಡಿಲಾರ ನೆಲೆಯಿಲ್ಲ, ದುಡ್ಕೊಂಡ ತಿನ್ಬೇಕು. ಹುಡುಗಿ ಇತ್ತಿದ್ದನ ಕನ್ನಡ ಸಾಲಿ ಹೋಗಿತ್ತು. ನಿನ್ನ ಮಗಳು ಒಂದು ಮಾಡ್ತಾಳೆ ಆಕಿನ ತಲೆ ತುಂಬಿರ್ಬೇಕು, ಅದಕ್ಕೆ ದೊಡ್ಡ ಸಾಲಿ ಅನ್ನಕತ್ತಾಳ. ಏನು ಹೋಗೋದಾಕೈತಿ ನನ್ನ ಮಗಳಿಗೆ ಏನ್ರ ಹೇಳ, ಬೇಡವಾ ದೊಡ್ಡ ಸಾಲಿ ಕನ್ನಡ ಓದಿರ್ತದ ಅದು ಇದು ಅಂತ ಹೇಳ್ಬಿಡು. ತುಂಬ ಇಲ್ಲೇ ಹೋಗ್ತಾಳ ಸಾಲಿಗೆ. ಅಲ್ಲ ಎಷ್ಟು ಮಂದಿ ಓದಾಕತ್ತಿಲ್ಲ ಕನ್ನಡ ಸಾಲಿಯಾಗ? ಇನ್ನ ಯಾಕೆ ಕಾಲದಾಗ ಅದಿ ಮಾವ ನೀನು? ಕನ್ನಡ ಶಾಲ್ಯಾಗ ಸಾಹಿತ್ಯಕ ಓದಿದ್ರು ಅಷ್ಟೇ, ಅದೇ ಈ ದೊಡ್ಡ ಶಾಲ್ಯಾಗ ಬರೀ 5-6 ವರ್ಷ ಓದಿದ್ರು ಅಷ್ಟೇ. ಮರೆ ಎಷ್ಟು ಓದಿದ್ರೇನು? ಈಗಿನ ಕಾಲದಾಗ ಎಲ್ಲಿ ನೌಕರಿ ಸಿಗ್ತೈತಿ ಹೇಳು? ದೊಡ್ಡ ದೊಡ್ಡ ಸಾಲ ಅಂತೀಪ್ಪ, ತೊಡೆ ಖರ್ಚೈತ್ಯಾ? ಅರ್ಬಿ ಹಿಡ್ಕೊಂಡು ಬುಕ್ಕ ಹಿಡ್ಕೊಂಡು ಹೋಗೋದು ಬರೋದು ಎಲ್ಲ ನಾವ ಕೊಂಡಿಸ್ಕೊಡ್ಬೇಕು. ಅದು ಕನ್ನಡ ಶಾಲೆ ಅರಿಬಿ ಬುಕ್ಕ ಎಲ್ಲ ಪುಕ್ಕಟ್ ಕೊಡ್ತಾರೆ. ಹುಡುಗರು ಓದೋದು ಬರ್ದು ಮಾಡ್ತಾರೆ. ಅದಲ್ದ ಮಧ್ಯಾಹ್ನ ಊಟ ಸಹಿತ ಸಾಲೆ ಮಾಡ್ತಾವ. ಇನ್ನು ದೊಡ್ಡ ದೊಡ್ಡ ಸಾಲ್ಯಾಗ ಊಟ ಮಾಡ್ಬೇಕಂದ್ರೆ ಅದಕ್ಕೂ ರೊಕ್ಕ ಕಟ್ಟಬೇಕ, ಅರಿಬಿ ಬುಕ್ಕ ಏನೋ ತಗೋಬೇಕಂದ್ರೆ ಅಲ್ಲಿ ರೊಕ್ಕ ಕಟ್ಟಬೇಕ. ಯಾವ ಬೇಕು? ನಮ್ಮಂಥವ್ರು ಏನು ಇರ್ತೈತಿ? ಎಲ್ಲ ನಿಮ್ಮಂಥವ್ರಿಗಪ್ಪ. ಇನ್ನ ನಮ್ಮ ಹುಡುಗರು ತಲೆ ಹಾಕೊಂಡ್ಬಿಡ್ತಾವೆ. ರೊಕ್ಕ ಇಲ್ಲ ಅಂದ್ರೆ ಹೇಳ, ನಾ ಕೊಡ್ತೀನಿ, ಅಲ್ಲೇ ಹಚ್ಬಿಡು. ಒಂದಕ್ಕೊಂದು ಹುಡುಗರು ಜೋಡಕ್ಕಾವ. ಎಲ್ಲಿ ರೊಕ್ಕ ಹೋಮರ ರೊಕ್ಕ ಕೊಡ್ತಿ, ಮ್ಯಾ ಬಡ್ಡಿನೂ ಹಚ್ತಿ. ಸುಮ್ಮನೆ ಅದೇ ನಿಮ್ಮೈತಿ. ಹಿಂಗೆ ವರ್ಷ ಆಗಿರಲ್ಲ, ಮತ್ತು ಹುಡುಗರು ಸಾಲಿ ಪೀ ತುಂಬೇಕು ನಾವು. ಬೇಡ ಅಲ್ಲ, ಅಲ್ಲಿ ಎತ್ತುಗಳಿಗೆ ಕಟ್ಟಿನಿ, ಎತ್ತುಗಳಿಗೆ ಹಿಂಡಿ ತುಳಿದಾಗಲ್ಲ, ಎಳ್ಯಾಕ ಕಣ್ಕಿ ಕೊಡೋದು ಹಾಕೋದಾಗಲ್ಲ. ಅಂಥದ್ರಾಗ ದೊಡ್ಡ ಸಾಲಿಗೆ ಹಚ್ಚಿ ಹುಡುಗರ್ದು ಎಲ್ಲ ಬಾ ಹೈರಾಣ ತಿಳೋದೀಗ ನೀನು ತಿಳಿದಿಲ್ಲ. ನಿಮ್ಮ ಮಗಳ ಕಲೀಲಿ, ನನ್ನ ಮಗಳು ಇಲ್ಲೇ ಕನ್ನಡ ಸಾಲಿ ಹೋಗ್ತಾಳೆ. ಕಲಿ ವಯಸ್ಸಿನಾಗ ಕಲಿದಿರ್ತೈತಿ, ಮುಂದೆ ಆಕೈತಿ ಹುಡುಗರು ಕಲಿದು. ಹಿಂಗ್ಯಾಕೆ ಮಾಡಾಕತ್ತಿ? ಅಲ್ಲ ನಾ ಎಲ್ಲಿ ಕಲ್ಸದ್ ಬಿಟ್ಟಿನಿ? ಕನ್ನಡ ಶಾಲೆ ಕಲಿಯನಾಕತ್ತೀನಲ್ಲ. ಮರ ಶಾಣೆ ಆಗಿ ತಿಳಿದವಾಗಿ ನೀನು ತಿಳ್ಕೊಳಕ್ತಾ ಇರಲಿಲ್ಲ. ನನ್ನ ಮಗಳು ಎಂದ ದೊಡ್ಡ ಸಾಲಿಗೆ ಹಚ್ಚಾಳ, ಅಂದಿನ ಹಿಡಿದು ಬರೀ ಇಂಗ್ಲೀಷ್ನಾಗ ಮಾತಾಡ್ತಾಳ. ಮತ್ತಕಿ ಬಣ್ಣ ಎಷ್ಟು ಬದಲಾಗೈತಿ ನೋಡಿ. ಬೀಗ ಅಲ್ಲೇ ಹಾಸ್ಟೆಲ್ದಾಗಿದ್ದು ಓದ್ತಾಳ. ಆಕಿಗೆ ದಗದ ಭವಿಷ್ಯ, ಬರೀ ಓದೋದು. ನಮ್ಮ ಹುಡುಗಿ ಸಾಲಿಗೆ ಹೋಗ್ತೈತಿ, ಬರ್ತೈತಿ, ಒಗ್ಯಾನ ಮೊಸರಿ ಕಸ ಅಡಿಗೆ ಎಲ್ಲ ತಾನೇ ಮಾಡ್ತೈತಿ. ಮತ್ತು ಹಳ್ಳಿ ಅಂದ ಬೆಳಕ ಬಣ್ಣ ಕಪ್ ಆಗೋದಲ್ಲ, ಚಿಟ್ಟಾಗಿರ್ತಾಳಪ್ಪ, ಬಣ್ಣ ಬದಲಾಗುದ. ನೋಡ, ನಾ ನಿನಗೇನು ಭಾಳ ಹೇಳುದಿಲ್ಲ. ಹಚ್ಚು ಮನಸ್ಸಿದ್ರೆ ಹೇಳ, ಆ ದೊಡ್ಡ ಸಾಲಿಯಾಗ ನಾ ಮಾತಾಡ್ತೀನಿ, ಮಾತಾಡಿ ಹಚ್ಚು ನೋಡಿ. ಇದೊಂದು ವರ್ಷ ಏನು ಬೇಡಳ, ಆಕಿ ಇಲ್ಲಿ ಕನ್ನಡ ಶಾಲೆ ಕಲೀಲಿ. ಮುಂದೆ ಕೈಯಾರ ರೊಕ್ಕ ಆಯ್ತು, ಹಂಗೇನ್ರ ಹೊಲ ಬೆಳಿತಂದ್ರೆ ಹಾಸ್ತೀನಿ. ಅದ್ರ ಅಂಕ ತಗ ಹುಡುಗಿನೂ ಸಾಂದೈತಿ, ಇಲ್ಲಿ ಓದ್ಲಿಪ್ಪ. ನೀನ ಹುಡುಗಿ ಸಾಣದಂತ ಹೇಳ್ತಿಲ್ಲ. ನಿಮ್ಮ ಹುಡುಗಿ ನಮ್ಮ ಹುಡುಗಿ ವಾರಿಗಿನ ಈಗ ಕಲಿಯಾಕತ್ತಾಳ ದೊಡ್ಡ ಸಾಲಿಯಾಗ. ಈಗ ಕಲಿಯೋ ಮರೆ, ನಮ್ಮ ಹುಡುಗಿ ಅವ್ವ ಅಪ್ಪನ ಬಿಟ್ಟು ಇರೋದಿಲ್ಲ ಆಕೆ. ಮತ್ತು ನಮಗೂ ಹಚ್ಚಾಕ ರೊಕ್ಕನಿಲ್ಲ, ನಮಗೂ ಮಕ್ಕಳನ್ನ ಬಿಟ್ಟು ಇರೋದಾಗಲ್ಲ. ಇಲ್ಲೇ ಕನ್ನಡ ಶಾಲೆ ಹೋಗ್ಲಿ. ಇದು ಮಾತಾಡ, ಬೇರೆ ಏನ್ರ ಮಾತಾಡ. ಯಾಕ ಇಲ್ಲಿ ಏನಾಗಿದೆ ನೀನು ಸಾಲಿ ಕಲಿಯಾಕ? ಅವನ ಮುಂದೆ ಅಪ್ಪನ ಮುಂದೆ ದೊಡ್ಡ ಸಾಲಿಗೆ ಹಚ್ಚತನಕತಿ ಅತ್ತ. ಇದು ಕಲತ್ರ ಏನಾಕತಿ? ಮಾಮ ನನ್ನ ಮಾತು ಅವ್ರು ಕೇಳಂಗಿಲ್ಲ, ನೀ ಹೇಳ. ಏನು ಹೇಳಿ ಅವ್ರಿಗೆ? ಇಲ್ಲೇ ಆರಾಮ್ ಹಳ್ಳಿಯಾಗಿರು, ಇಲ್ಲೇ ಸಾಲಿ ಕಲಿ, ಅಲ್ಲಿ ನೀನು ಸಿಟಿಯಾಗ ಊಟ ಸಜ್ಜಾಗಂಗಿಲ್ಲ. ನನ್ನ ಫ್ರೆಂಡ್ ಆಲ್ರೆಡಿ ಅಷ್ಟ್ರಾಗ ಅದಾಳ ಮೈ. ಪೂಜಾ, ಒಬ್ಬೇಕಿನ ಮಗಳದಿ, ಭಾಳ ಮುದ್ದಾಗಿ ಬೆಳೆಸ್ಯಾರ, ಇಲ್ಲೇ ಅವ್ರ ಕಣ್ ಮುಂದೆ ಕಲ್ಕೋತಿರಲ್ಲ. ನೀನಾರ ಹೇಳಪ್ಪ, ಬರೀ ದೊಡ್ಡ ಸಾಲಿ ಅಂತ ಅನ್ಕೊಂತ ಕುಂತಾಳ. ಇಲ್ಲ ಅಳಕ ನನ್ನ ಮಾತು ಕೇಳ್ತಾಳೆ. ಆ ಸಿಟಿ ಊಟ ಹೊಟ್ಟಿಗೆ ಹತ್ತೈತೇನ, ಇಲ್ಲೇ ಆರಾಮ್ ಅವ್ರ ಕಣ್ ಮುಂದೆ ಕಲ್ಕೋತಿರು. ಯಾರು ನನ್ನ ಮಾತು ಕೇಳಲ್ಲ. ಇಲ್ಲಿ ಏನಾಗೈತಿ ನಿನಗೆ ಕಲಿಯಾಕ? ಎಷ್ಟೋ ಮಂದಿ ಇಲ್ಲೇ ಕಲಿಯಾತಾರ. ಇಲ್ಲ ಯಾರು ತಿಳಿ ತುಂಬ್ಯಾರ ನಿನಗ? ಕನ್ನಡ ಶಾಲೆ ಚಲೋ, ಇಲ್ಲೇ ಹೋಗ. ಅಪ್ಪ ಇಲ್ಲಿ ಸರಿ ಕಳ್ಸಂಗಿಲ್ಲ, ಸರು ಟೈಮ್ ಬರಂಗಿಲ್ಲ. ನೀವು ಕಲಿದಾಗಲಾರಕ ಕಲ್ಸು ಮಾಸ್ತರ್ ಒಳಗೆ ಯಾಕೆ ನಿಮಗೆ ತೋರಿಸ್ತೀರಿ? ಅವ್ರು ಏಟ್ ಬೇಕಾದ್ ಕಲಿಸ್ತಾರ. ಓದೋದು ಬರೀದು ನಿಮ್ಮ ಕೈಗಿರ್ತದ. ಶಾಲಿಗೆ ಹೋಗಾಕ ನಾಯಕತಿ, ಅಂತದ್ರಾಗ ಸರ್ ಸರಿ ಕಲ್ಸಲ್ಲಂತಿ. ಹೆಂಗೆ ಮಾತಾಡ್ತೀವ? ಅಪ್ಪ ಎಲ್ಲ ಹುಡುಗಿಯರು ದೊಡ್ಡ ಸಾಲಿಗೆ ಹಚ್ತಾರೆ, ನಾನು ಹಚ್ತೇನೆ. ಅನುಕೂಲ ಇದ್ದವರು ರೊಕ್ಕಿಸ್ತಿದ್ದವರು ದೊಡ್ಡ ದೊಡ್ಡ ಸಾಲಿಗೆ ಹಾಸ್ತಾರೆ. ಆದ್ರೆ ನಾವು ದುಡ್ಕೊಂಡು ತಿನ್ನೋರು, ಹೊಲ ಮನ್ಯಾಗ ದುಡ್ಲಿಕ್ಕೆ ನಡೀದಿಲ್ಲ. ಅಂತದ್ರಾಗ ನೀ ದೊಡ್ಡ ಸಾಲಿಗೆ ಹಚ್ಚಂದ್ರೆ
ಯಾವಾಗ ನೋಡಿದ್ದೆ ಅಂದ್ರೆ ನೀವು ಒಂದೇ ಹೇಳ್ತಿ ದೊಡ್ಡ ಸಲಿಗೆ ಹಚ್ಚೇ ಇಲ್ಲ. ಜೀವ ತಿನ್ಬೇಡವಾ, ಈ ಸದ್ಯಕ್ಕೆ ಹಚ್ಚೋದಾಗೋದಿಲ್ಲ. ಇದೊಂದು ವರ್ಷ ಇಲ್ಲೇ ಊರಾಗ ಕಲಿ, ಮುಂದಿನ ವರ್ಷ ಹಂಗೇನಾರ ಅನುಕೂಲ ಆತಂದ್ರೆ ಹಚ್ಚಿರ್ತೀವಿ. ಈಗ ಸಾಲಿ ಏನಕ್ಕೆ ಹೋಗ್ಬೇಡ. ಯಾಕೆ ಸಾಲಿ ಇಲ್ಲೇನಿದು ಅಲ್ಲಿ ಕಲ್ಸೋದೇನ? ಎಲ್ಲ ಚಲೋ ಐತಿ, ಇಲ್ಲೇ ಕಲಿ ಅಂಕತಕ್ಕ. ಅಪ್ಪ ಕನ್ನಡ ಶಾಲೆಗೆ ಹೋಗಕ್ಕೆ ಒಳ್ಳೆ ಅನ್ನಿಸ್ತು. ಏನು ಮಾತಾಡ್ತೀವ? ನನ್ನ ಮಗಳಾಗಿ ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ಯಾಕೆ ಕನ್ನಡ ಶಾಲೆಗೆ ಏನು ಕಮ್ಮಿ ಐತಿ? ನಮ್ಮೂರಾಗ ಎಷ್ಟು ಮಂದಿ ಓದಿಲ್ಲ, ಎಷ್ಟು ಮಂದಿ ನೌಕರಿ ಹಿಡಿದಿಲ್ಲ, ಎಷ್ಟು ಮಂದಿ ಮಿಂಟ್ರಿ ಹೋಗಿಲ್ಲ. ಕನ್ನಡ ಶಾಲ್ಯಾಗ ಕಲಿ, ಎಲ್ಲ ಅನುಭವ ಆಕೈತಿ. ಅದನ್ನ ಬಿಟ್ಟು ಯಾರ್ದ ಮಾತು ಕೇಳಿ ಕನ್ನಡ ಶಾಲೆ ಹೋಗಕ್ಕೆ ಅಲ್ಲಿ ಅನಿಸ್ತೈತಿ ಅದನ್ನು ಸತಿ ಅನ್ನಕ್ಕೆ ಹೋಗ್ಬೇಡ. ಹಾಂ, ನಮಗೆ ಕಲಿ ಭಾಗ್ಯ ಇದ್ದಿದ್ದಿಲ್ಲ, ನಾವೇನೂ ಕಲ್ತಿಲ್ಲ, ಅದಕ್ಕೆ ಹಿಂಗಾಗ್ಯವೆ. ನೀ ಹಂಗೆ ಅನ್ನಕ್ಕೆ ಹೋಗ್ಬೇಡವ. ಯಾವುದಾದ್ರೂ ಸಾಲಿನ ಕಲಿ ಮನ್ಸಿದ್ರೆ ಯಾವ ಮನುಷ್ಯ ಆದ್ರೂ ಕಲಿತೈತಿ. ಅಂದ್ರೆ ನೀ ದೊಡ್ಡ ಸಲಿಗೆ ಹಚ್ಚಲ್ಲ? ಅಂಕತಕ್ಕ ಆಗುದಿಲ್ಲ ನಂಗೆ. ಈ ಕೈಯಾಗ 100 ಹಾಕಿಲ್ಲ, ಸುಮ್ಮನೆ ನೀ ಜೀವ ತಿನ್ನಕ್ಕೆ ಹೋಗ್ಬೇಡ. ನಿನ್ ಜೊತೆ ಹಾಸ್ಟೆಲ್ಗೆ ಬರ್ತೀಯಾ? ಹ್ಯಾಪಿ ಇರ್ಬೋದು, ಎಂಜಾಯ್ ಮಾಡೋಣ. ನಾ ಬರ್ಬೇಕಂತ ಮಾಡೀನಿ, ಬಟ್ ನಮ್ಮ ಅವ್ವ ಅಪ್ಪ ಕಳ್ಸಂಗಿಲ್ಲ. ನೀ ಜಗಳ ಮಾಡಿ ಅವ್ರು ಕಳಿಸ್ತಾರೆ. ಏನು ಮಾಡಿದ್ರೆ ಅವರು ಕಳ್ಸಂಗಿಲ್ಲ. ನಿಮ್ಮ ಬ್ಯಾಡ್ ಲಕ್ ಅದು. ನಾವು ಎಷ್ಟು ಎಂಜಾಯ್ ಮಾಡಕತ್ತೀವಿ ಗೊತ್ತೈತಿ. ನೀನೇ ಬಂದು ನಮ್ಮ ಅವ್ವ ಅಪ್ಪಗೆ ಹೇಳ. ಓಕೆ, ಟ್ರೈ ಮಾಡಿ. ನೋಡುವ, ನಿಮ್ಮ ಅಪ್ಪಗೆ ಎಷ್ಟು ಹೇಳಿದ್ರು ನನ್ನ ಮಾತಾ ಕೇಳಲಿಗನ. ನಿನ್ನ ದೊಡ್ಡ ಸಾಲಿಗೆ ಹಾಕ್ತಂದ್ರೆ ನಾ ಯಾಕಂತಾನೆ ಅದನ್ನೊಂದು ಬಿಟ್ಟು ಮಾತಾಡತ್ತಾನ. ಅವ್ಗೆ ಏನು ಮಾತಾಡ್ಬೇಕು ಹೇಳು. ಅಂಕಲ್ ನಿಮ್ಮ ಮಗಳಿಗೆ ಕರ್ಕೊಂಡು ನಮ್ಮ ಮನೆಗೆ ಬರ್ರಿ, ಅವಾಗ ಆದರೂ ನಂಗೆ ದೊಡ್ಡ ಸಾಲಿಗೆ ಹಾಕ್ತಾರೆ. ನಿಮ್ಮ ಅಪ್ಪ ಅವ ನೀನು ದೊಡ್ಡ ಸಾಲಿಗೆ ಹಚ್ಚೋದು ಅಷ್ಟರ ಐತಿ ತಗೋರ್ವ. ಯಾಕಂದ್ರೆ ಅವ್ರ ಮಾತಿನ ಮ್ಯಾಗ ಗೊತ್ತಾಕೈತಿ. ಮತ್ತೀಗ ಹೆಂಗೆ ಮಾಡೋದು ಅಂಕಲ್? ನೋಡೋಣ, ನನ್ನ ಮಗಳ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ. ಅಕ್ಕಿ ನೋಡ್ಯಾರ ದೊಡ್ಡ ಸಾಲಿಗೆ ಹಚ್ಚಿರ್ತಾರೆ ನೀನು. ಈಗ ನಂಗೆ ಹೆಲ್ಪ್ ಮಾಡ್ರಿ ಅಂಕಲ್, ಪ್ಲೀಸ್ ನನ್ನ ಸಂಬಂಧ. ಆಯ್ತು ತಗೋರ್ವ, ವಾ ಕರ್ಕೊಂಬರ್ತೀನಿ ನಿಮ್ಮ ಮನೆಗೆ. ಹುಡುಗರ್ನ ಊರು ಬಿಟ್ಟು ಬೇರೆ ಊರಿಗೆ ಹಾಕಿದ್ರೆ ಅವ್ರಿಗೆ ತಿಳುವಳಿಕೆ ಬರ್ತೈತಿ. ಅಲ್ಲಿದಲ್ಲಿ ನನ್ನ ಮಗಳ ದೊಡ್ಡ ಸಾಲಿಗೆ ಹಾಕಿನಿ, ಎಷ್ಟು ಬದಲಾಗ್ಯಾಳ ನೋಡು. ಏನು ಹುಡುಗರು ಬಿಡಪ್ಪ, ಏನು ತಿಳುವಳಿಕೆ ಬರ್ತಾವು? ನಮ್ಮ ಹುಡುಗರು ನಮ್ಮ ಕಣ್ಣು ಮುಂದಿದ್ರೆ ಭಾಳ ಚಲೋ. ಅದಲ್ದೆ ಹೆಣ್ಮಕ್ಳು ಹಾಕವು. ಹೆಣ್ಣು ಮಕ್ಕಳು ಹಾಕಾರಂತ ದೊಡ್ಡ ಸಾಲಿಗೆ ಹಾಕಿವಿ. ಯಾಕಂದ್ರೆ ನಾಳೆ ನೌಕರಿ ಮನೆ ಸಿಗ್ತಾವು. ನೌಕರಿ ಸಿಗ್ಲಿ ಬಿಡ್ಲಪ್ಪ, ನನ್ನ ಮಗಳಿಗೆ ಮಾಡ್ಕೊಂಡು ತಿನ್ನುವಂತ ಮನೆ ಸಿಕ್ಕರೆ ಸಾಕು. ಪಪ್ಪ ಇವ್ರು ಏನು ಮಾತಾಡಿರ್ತಾರೆ? ಏನಿಲ್ವ, ಇವ್ರ ಮನ್ಯಾಗು ನೀನು ವಯಸ್ಸಿನಾಕಿನ ಒಬ್ಬಕ್ಕೆ ಮಗಳ ಅದಾಳ. ಆಕಿನೂ ನಾನು ದೊಡ್ಡ ಸಾಲಿಗೆ ಹಚ್ಚಿರಿ ಅಂತ ಗಂಟು ಬೀಳಾಕತ್ತಾಳ. ಆದ್ರೆ ಇವ್ರು ಹಚ್ಚಾಲಿಗ್ಯಾರ, ಅದನ್ನ ಮಾತಾಡ್ಕೊತ ಕೂತೀವಿ. ಹೌದಾ? ಓಕೆ ಓಕೆ. ಏ ತಮ್ಮ, ನಿನ್ನ ಮಗಳು ಶಾಲೆ ಕಲ್ತಿದ್ ನೋಡಿ ಊರ್ ಮಂದಿ ನಕ್ಕೈತಿ. ಬ್ಯಾಡಪ್ಪ, ನನ್ನ ಮಗಳು ಇದ ಊರಾಗ ಇದ ಶಾಲೆಗ ಕಲೀಲಿ. ಬ್ಯಾಡಕ್ಕೆ ಎಲ್ಲು ಕಲಿ ಮಕ್ಕಳನ್ನ ಕೈ ಕಟ್ಟಿ ಹಾಕ್ತೀರಿ ನೀವು. ನಿಮ್ಗೆ ಈಗ ಗೊತ್ತಾಗಂಗಿಲ್ಲ, ನಾಳೆ ನನ್ನ ಮಗಳು ನೌಕರಿ ತಗೊಂಡ್ಬರ್ತಾಳ ನೋಡ, ಅವಾಗ ಗೊತ್ತಾಕೈತಿ ನನ್ನ ಮಗಳನ್ನ ಯಾಕೆ ದೊಡ್ಡ ಸಾಲಿಗೆ ಹಚ್ಚಲಿಲ್ಲ ಅಂತ ಹೇಳಿ. ಮಕ್ಕಳನ್ನ ನೌಕರಿ ಸಂಬಂಧ ಶಾಲೆ ಕಳಿಸ್ಬಾರ್ದು, ಹೊರಗಿನ ಪ್ರಪಂಚ ತಿಳ್ಕೊಳ್ಳಂತೇಳಿ ಮಕ್ಕಳನ್ನ ಶಾಲೆ ಕಳಿಸ್ತಾರ. ನಾನು ಅದನ್ನ ಹೇಳಕತ್ತೀನವ ನಿನಗ. ಮಕ್ಕಳು ಹೊರಗಿನ ಪ್ರಪಂಚ ತಿಳ್ಕೊಳ್ಳಿ ಅಂತೇಳಿ ದೊಡ್ಡ ಸಾಲಿಗೆ ಹಾಕೋಣ ಅಂತ ಹೇಳಕತ್ತೀನಿ ನಿನಗೆ. ಬ್ಯಾಡಪ್ಪ ತಮ್ಮ, ನನ್ನ ಮಗಳನ್ನ ಏನ್ ಹೇಳ್ದ ನಾಳೆ ತಮ್ಮ ಕೊಡ್ಬೇಕಂತ ವಿಚಾರ ಮಾಡೀನಿ. ಮತ್ತೇನ್ರ ಆದಿತ್ತು ಬಾ ಬಿಡು. ಹೇಳುವ ಅದ್ ನಡೀನ. ಇವ್ರ ಮುಂದೆ ಹೇಳೋದು ಅಷ್ಟ, ಕ್ವಾಣಿನ ಮುಂದೆ ಕಿನ್ನೂರಿ ಬಾರಿಸೋದು ಅಷ್ಟ. ಬಾ ಹೋಗುಣ. ಏ ಶರಣು, ನಾ ಅಂದಿದ್ ಮತ್ತೆ ಸಿಟ್ಟಿ ಬಂದೇನ? ಹಂಗಲ್ಲದ. ನಿಮ್ಮ ಅಕ್ಕಗೆ ನನಗೆ ಸಾಕಾಗೈತಿ, ಅಟ್ಟು ಕಿರಿಕಿರಿ ಮಾಡ್ತಾಳೆ. ಒಟ್ಟ ದಿನ ಹೊತ್ತೊಂಡ್ರೆ ಜಳ ತೆಗಿತಾಳೆ. ದೊಡ್ಡ ಸಾಲಿ ಸಿಟಿಗೆ ಹಚ್ತೈತಿ. ಅಲ್ಲಿ ಏನು ಮಾಡ್ತಾಳೆ? ಅದಕ್ಕೆ ನಿಮ್ಮ ಅಕ್ಕ ನೀನು ಕರ್ಸಿರ್ಬೇಕು. ಹೇಳೋ ಮರೆ, ನಮ್ಮ ಮಾತಂದ್ರೆ ಒಟ್ಟಕ್ಕೆ ಆಗ್ತಾರಿಲ್ಲ. ಯಾಕಂದ್ರೆ ಒಬ್ಬಾಕಿನ ಮಗಳ ಸಲಿ ಕೊಟ್ಬಿಟ್ಟಿವಿ. ನೀನು ಏನ್ರ ಹೇಳ್ತಿ ಹೇಳಕ್ಕಿ. ಏನು ಮಾಡ್ತಾಳೆ? ದೊಡ್ಡ ಸಾಲಿ ತಗೊಂಡು ಯಾಕೆ ಬೇಕು ನಮ್ಮಂಥವ್ರಿಗೆಲ್ಲ? ಮಾಮ ನಾನು ಬರ್ನ ಅದನ್ನೇ ಹೇಳಿನಿ, ತಿಳ್ಕೊತಾಳ ತಗೋ. ಅಲ್ಲ ಆಕೆ ಯಾಕೆ ಸ್ಟಾರ್ಟ್ ಮಾಡಕತ್ತಾಳ? ಯಾರು ತಿಳಿ ತುಂಬಿರ್ಬೇಕು ಆಕಿಗೆ? ಯಾರು ತೆಲ್ ತಿಂತಾರ ಒಳ್ಳೆ? ನಮ್ಮ ಶರಣ ಇಲ್ಲ, ಶರಣನ ಮಗಳು ಸಿಟಿ ಸಾಲಿ ಹಚ್ಚಾಳ. ಅಲ್ಲೆಲ್ಲೇ ಹಾಸ್ಟೆಲ್ದಾಗ ಇರ್ತಾಳ ಅಂತ ಹಂಗೆ ಊರ ಒಂದು ಹಾಕಿದ್ ಹುಡುಗಿಯರ್ ಹಚ್ಚಾರ. ಅವ್ ಕರ್ಕೊಂಡು ಇಕ್ನು ಹಸ್ತಿನ ಜಿಗಾಡಕತ್ತಾಳ. ಏನು ಮಾಡೋದು? ಅವರೆಲ್ಲ ರೊಕ್ಕ ಇದ್ದವ್ರು, ಅರಪ್ಪಗಳು ಬಡ್ಡಿ ಆಡ್ತಾರೆ, ನಡೀತೈತಿ. ನಾವು ದುಡಿದು ಬದುಕೋರು, ನಮ್ಗೆ ಯಾಕೆ ಬೇಕು? ಹೇಳಿದ್ರ ತಿಳ್ಕೊಳಕ್ತಾರಲ್ಲ. ಹುಡಿ ಸುಮ್ಮನೆ ಸಿಟಿಗೆ ಬರ್ತೈತಿ. ಏನ್ರ ನೀವು ಹೇಳ್ತಾರೆ ಕನ್ನಡ ಶಾಲೆ ಕಲಿಸಲು ಆಗುತ್ತೆ. ಕಲಿಯೋರಿದ್ರೆ ಎಲ್ಲಾದ್ರೂ ಕಲಿಬೋದಲ್ಲ. ಅದ ಮಾಮ, ಯಾರು ಹೊರಗೇನು ಹುಡುಗಿಯರು ತಲೆ ತುಂಬಿರ್ಬೇಕಾ? ಅದಕ್ಕೆ ಹಂಗೆ ಮಾಡಕತ್ತಾಳ. ನಾ ಹೇಳಿನ ತಗೋ. ಅಂಕಲ್ ಮಾವ, ಈ ಹುಡುಗಿ ನಾ ಹೇಳಿದ್ನಲ್ಲ ನಮ್ಮ ಶರಣನ ಮಗಳು ಈಕಿನ ಇದೇ ಹುಡುಗಿ ಸಿಟಿಯಾಗ ಸಾಲಿ ಇರ್ತೈತಿ. ಈಕಿನ ಕಣ್ಣು ನನ್ನ ಮಗಳು ದೊಡ್ಡ ಸಾಲಿ ಹಚ್ತಾನ ಆತ. ಅಂಕಲ್ ಪೂಜಾ ನನ್ನ ಜೊತೆ ಹಾಸ್ಟೆಲ್ಗೆ ಕಲಿಸ್ಕೊಡ್ಲಿ. ಬ್ಯಾಡವ, ನನ್ನ ಮಗಳನ್ನ ಬಿಟ್ಟ ನಮಗೆ ಇರೋದಾಗಲ್ಲ. ದಿನ ಹೊತ್ತು ಹೊಂಟ್ರ ಸಂಜೆ ಮುಗಿದ್ರೆ ಮಗಳು ಮಾರಿ ನೋಡ್ಬೇಕು. ಏನೋ ಹುಡುಗಿ ಹಠ ಮಾಡಾಕತ್ತೈತಿ, ಇಲ್ಲೇ ನಮ್ಮ ಕಣ್ಣು ಮುಂದೆ ಇರಲಿ.
ಅಕ್ಕಿನಾಟ ದೊಡ್ಡ ಸಾಲಿ ಕಲ್ಸಕ್ಕೆ ಕೋತ್ ನಮಗೂ ಇಲ್ಲ. ನಿಮ್ಮ ಅಪ್ಪಗೆ ನಡೀತೈತಿ ರೊಕ್ಕ ಐತಿ, ಬೇಡ ನಮ್ಮ ಮಗಳ ತಲೆ ತುಂಬಕ್ಕೆ ಹೋಗ್ಬೇಡ ಹಂಗೆ. ಅಂಕಲ್ ಅದು ಹೇಳಕತ್ತಾರಲ್ಲ ಹಚ್ಚೋದಾಗಲ್ಲ ಅಂತೇಳಿ ಹೋಗ್ಬಿಡು. ಮಾವ ಈ ಹುಡುಗಿ ನಿಮ್ಮ ಊರಕ್ಕೆ ಶರಣು ಮಾಮನ ಮಗಳ? ಹ್ಞೂ ನಮ್ಮ ಶರಣನ ಮಗಳ. ಯಾಕೆ? ಹುಡುಗಿ ಭಾಳ ದಿವ್ಸನೈತು ಮಾಮ. ಸೀಟ್ಯಾಗ ಸಿಕ್ಕು ಹುಡುಗರ ಜೋಡಿ ಅಡ್ಡಾಡ್ತಾಳಿಕಿ ಗಾಡಿ ಮೇಲೆ. ಈಕೆ ಹ್ಞೂ ನಾನು ಒಂದು 4-5 ಸಲ ಕಣ್ಣಾರಿ ನೋಡಿನಿ. ಹುಡುಗಿ ವಾತಾವರಣ ಸರಿ ಇಲ್ಲ. ಅಲ್ಲೋ ಈಕಿನ ಮಾತು ಕೇಳಿ ಶರಣನ ಮಾತು ಕೇಳಿ ನಮ್ಮ ಹುಡುಗಿನ ಏನಾರ ಸಲಹೆ ಹಾಕಿದಂದ್ರೆ ನಮ್ಮ ಹುಡುಗಿ ಜೀವನ ನಾವು ಹಾಳು ಮಾಡ್ದಂಗಲ್ಲ. ಅಲ್ಲ ವಾರಿಗೆ ಹುಡುಗಿಯರು ಹಾಕೋ ಒಂದು ಮಾಡಾಕತ್ತಿದ್ ನೋಡಿ ಇನ್ನೊಂದು ಮಾಡಕ್ಕೆ ಹತ್ತತ್ತೈತಿ. ಬೇಡ ಏನಾದ್ರು ನಮ್ಮ ಮಗಳು ಇಲ್ಲೇ ಕಲೀಲಿ. ಮಾವ ಈಕಿನ ಭಾಳ ಮನುಷ್ಯನಾಗ ಕರ್ಕೋಬೇಡ. ಏನಕ್ಕೆ ಏನಾರ ತಲೆ ತುಂಬಿ ನಮ್ಮ ಪೂಜೆನ ಹಾಳು ಮಾಡ್ತಾಳಕಿ. ಕರೆ ಅದ ನೀ ಅನ್ನೋ ಮಾತು. ಇವರಪ್ಪ ಮೈ ಮ್ಯಾಗ ಅರಿಬಿ ಹೊಸ ತೊಗೊಂಡ್ರ ರೊಕ್ಕ ಖರ್ಚು ಹಾಕೋತೇಳಿ ಬಡ್ಡಿ ಆಡಿ ಮಗಳನ್ನ ದೊಡ್ಡ ಸಾಲಿ ಕಲ್ಸಾಕತ್ತ. ಮಗಳು ನೋಡಿದ್ರೆ ಹಿಂಗೆ ಮಾಡಾಕತ್ತಾಳ ಅಂತ ಬಡವ್ರ ಕಣ್ಣೀರ ತಟ್ಟತೈತೆ ಅವಂಗ. ಹೋಗ್ಲಿ ಬಿಡಪ್ಪ, ನಿಮ್ಮ ಮಕ್ಕಳಿಗೆ ಇಟ್ಟು ಹೇಳ ಆ ಹುಡುಗಿ ವಾತಾವರಣ ಸುಮ್ಮನೆ ನಮ್ಮ ಪೂಜೆಗೇನೋ ಇದು ಸುದ್ದಿ ಮುಟ್ಟು ಹಾಕೋಬೇಡ. ಮೊದಲು ಸಣ್ಣ ವಯಸ್ಸ ಏನು ಕೆಂಡ್ರೆ ತಿಳ್ಕೊಂಡಿತ್ತು. ನೀ ನಡಿ ಮನೆಗೆ ಸ್ವಲ್ಪ ಪೂರ ಬರ್ತೀನಿ.